ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರೋಂಗೆ ಆಲ್ರೆಡಿ ನಿಫ್ಟಿ ಒಂದು ಕರೆಕ್ಷನ್ ಮೋಡಲ್ ಇದೆ. ಆಲ್ಮೋಸ್ಟ್ ನಮಗೆ ಜುಲೈ ಫಸ್ಟ್ ವೀಕ್ ಇಂದ ಕರೆಕ್ಷನ್ನೇ ಬರ್ತಾ ಇದೆ, ಅಂದ್ರೆ ಡೌನೇ ಬರ್ತಾ ಇದೆ. ಸೊ ನಿಮ್ಗೆಲ್ಲ ಇರುವಂತಹ ಒಂದು ಕ್ವಶನ್ ಏನ್ ಇವಾಗ ಅಂತಂದ್ರೆ, ಇಲ್ಲಿಂದ ಇನ್ನ ನಿಫ್ಟಿ ಬೀಳುತ್ತಾ ಅಥವಾ ಇಲ್ಲಿ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗುತ್ತಾ? ಸೊ ಇದಕ್ಕೆ ಒಂದು ಚಾರ್ಟ್ ರೀಡಿಂಗ್ ಮುಖಾಂತರ ನಿಮ್ಗೊಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಸೊ ಈ ಚಾರ್ಟ್ ರೀಡಿಂಗ್ ನ ನೀವು ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ರೆ ನೀವು ಯಾರ ಮೇಲೂ ಡಿಪೆಂಡ್ ಆಗುವಷ್ಟಿರಲ್ಲ. ಪ್ಲಸ್ ನಿಮ್ಗೆ ಏನ್ ಆನ್ಸರ್ ಬೇಕೋ ಅದನ್ನ ನೀವೇ ಕಂಡಿಡ್ಕೋಬಹುದು. ಅಂದ್ರೆ ನೋಡಿ, ನಾನು ಶಾರ್ಟ್ ಟರ್ಮ್ ಟ್ರೇಡರು ಅಥವಾ ಸ್ವಿಂಗ್ ಟ್ರೇಡರ್ ಆಗಿದ್ರೆ ಈ ಟೈಮ್ ಅಲ್ಲಿ, ಅಂದ್ರೆ ನಿಫ್ಟಿ ಕರೆಕ್ಷನ್ ಬರ್ತಾ ಇರುವಂತಹ ಟೈಮ್ ಅಲ್ಲಿ ಇಲ್ಲಿಂದ ಇನ್ನೂ ನಿಫ್ಟಿ ಬೀಳುತ್ತಾ ಅಥವಾ ಇಲ್ಲಿಂದ ಮೇಲಕ್ಕೆ ಹೋಗುತ್ತಾ, ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡವಾ, ಅಥವಾ ನಾನು ಶಾರ್ಟ್ ಟರ್ಮ್ ಟ್ರೇಡ್ ಮಾಡ್ತಾ ಇದ್ದೀನಿ ಅಗ್ರೆಸಿವ್ ಆಗಿ ಮಾಡ್ಬೇಕಾ, ಅಥವಾ ನಾನು ಸ್ವಲ್ಪ ಸುಮ್ಮನೆ ಇದ್ದು ಮಾರ್ಕೆಟ್ ಯಾವ ತರ ಇದೆ ಅಂತ ನೋಡ್ಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ? ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಚಾರ್ಟ್ ರೀಡಿಂಗ್. ಆಸ್ ಎ ರೀಟೈಲರ್ ನಮ್ಗೆ ಒನ್ ಪಾಯಿಂಟ್ ಸೊಲ್ಯೂಷನ್ ಯಾವ್ದು ಸಿಗುತ್ತೆ ಅಂತಂದ್ರೆ ಚಾರ್ಟ್ ರೀಡಿಂಗು. ಅದು ರೈಟ್ ವೇ ನಲ್ಲಿ ಇದ್ರೆ ಮಾತ್ರ. ಇದ್ರಲ್ಲೂ ತುಂಬಾ ಕನ್ಫ್ಯೂಷನ್ಸ್ ಆಗಿ ಇತ್ತು ಅಂತಂದ್ರೆ, ಚಾರ್ಟ್ ರೀಡಿಂಗ್ ನ ಏನೇನೋ ಕಲ್ತ್ಕೊಂಡು ಗೊಂದಲ ಇತ್ತು ಅಂತಂದ್ರೆ ಅಗೇನ್ ಅಲ್ಲೂ ನಮ್ಗೆ ಯಾವುದೇ ಒಂದು ಕನ್ವಿಕ್ಷನ್ ಸಿಗಲ್ಲ. ಸೊ ಈ ಉದ್ದೇಶದಿಂದ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳುವಂತಹ ಕಂಟೆಂಟು ರೆಕಮೆಂಡೇಶನ್ ಅಂತ ಆಗಲಿ ಟಿಪ್ಸ್ ಅಂತ ಆಗಲಿ ಕನ್ಸಿಡರ್ ಮಾಡಬೇಡಿ. ಇದೊಂದು ಚಾರ್ಟ್ ರೀಡಿಂಗ್ ನ ನೀವು ಕಲ್ತ್ಕೊಂಡ್ರೆ ನೀವು ಯಾರ ಮೇಲೂ ಡಿಪೆಂಡ್ ಆಗುವಷ್ಟು ಇರಲ್ಲ ಅನ್ನುವಂತಹ ಉದ್ದೇಶದಲ್ಲಿ ನಾನು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ನಿಫ್ಟಿ ಇವಾಗ ಒಂದು ಕ್ರೂಷಿಯಲ್ ಝೋನ್ ಅಲ್ಲಿ ಇದೆ. ಇಲ್ಲಿಂದ ಮೇಲಕ್ಕೆ ಹೋಗುತ್ತಾ ಅಥವಾ ಇಲ್ಲಿಂದ ಮತ್ತೆ ಇನ್ನು ಬೀಳುತ್ತಾ ಅಂತ ಈ ವಿಡಿಯೋದಲ್ಲಿ ಕೆಲವೊಂದು ಇನ್ಪುಟ್ಸ್ ಮುಖಾಂತರ ನೋಡೋಣ. ನೋಡಿ, ಮೊದಲೇದಾಗಿ ನಾನು ನಿಫ್ಟಿಯ ವೀಕ್ಲಿ ಚಾರ್ಟ್ ಓಪನ್ ಮಾಡಿದ್ದೀನಿ, ವೀಕ್ಲಿ ಟೈಮ್ ಫ್ರೇಮು. ಈಗ ನಾನು ಇದರಲ್ಲಿ ಇಂಡಿಕೇಟರ್ಸ್ನ ಇನ್ಸರ್ಟ್ ಮಾಡಿದ್ದೀನಿ. ಒಂದು ಬೋಲಿಂಜರ್ ಬ್ಯಾಂಡ್ ಇಂಡಿಕೇಟರು, ಇನ್ನೊಂದು RSI. ನೀವು ನಮ್ಮ ಹಿಂದಿನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ನಾವು ಯೂಸ್ ಮಾಡುವಂಥದ್ದು ಕೇವಲ 2 ಇಂಡಿಕೇಟರ್ಸ್ ಮಾತ್ರ. ಇದರಲ್ಲೇ ಎಲ್ಲ ಇದೆ. ನನ್ನ ಪ್ರಕಾರ ಇದೆರಡು ಇಂಡಿಕೇಟರ್ಸ್ನ ನಾವು ಫಾಲೋ ಮಾಡ್ಕೊಳ್ತಾ ಹೋದ್ರೆ ನಮಗೆ ಎಲ್ಲ ಮಾರ್ಕೆಟ್ ಅಂದ್ರೆ ಡೈರೆಕ್ಷನ್ ಆಫ್ ಎ ಮಾರ್ಕೆಟು ಈಸಿಯಾಗಿ ಗೊತ್ತಾಗುತ್ತೆ. ಆದರೆ ನಾವು ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಹೋಗ್ಬೇಕು, ಪ್ಲಸ್ ಬಿಲೀವ್ ಮಾಡಬೇಕು. ನೋಡಿ, ಈಗ ಇದರಲ್ಲಿ ಇರುವಂತಹ ಪ್ರಕಾರ ನಿಫ್ಟಿ ಇವಾಗ ಯಾವ ಝೋನ್ ಅಲ್ಲಿ ಇದೆ ಅಂತಂದ್ರೆ, ಮೊದಲನೇದಾಗಿ ಮಿಡಲ್ ಬ್ಯಾಂಡ್. ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಅನ್ನುವಂಥದ್ದು ಏನು ಅಂತಂದ್ರೆ ಒಂದು ಸಪೋರ್ಟ್ ಝೋನ್. ಅಂದ್ರೆ ನೋಡಿ, ಯೂಶಲಿ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕಾದ್ರೆ ಮಿಡಲ್ ಬ್ಯಾಂಡ್ ಇಂದ ಕೆಳಗಡೆ ಬಂತು ಅಂದ್ರೆ ನಾವು ಆಸ್ ಎ ಶಾರ್ಟ್ ಟರ್ಮ್ ಟ್ರೇಡರು ಅಥವಾ ಸ್ವಿಂಗ್ ಟ್ರೇಡರು ಅಥವಾ ನಾವು ಇನ್ವೆಸ್ಟರೇ ಆಗಿದ್ರು ಮಿಡಲ್ ಬ್ಯಾಂಡ್ ಕೆಳಗಡೆ ಬಂತು ನಿಫ್ಟಿ ಅಂತಂದ್ರೆ ಕಾಷನ್ ಆಗಿರುವಂಥದ್ದು ಒಳ್ಳೇದು ಅಂತ. ನೋಡಿ, ಪ್ರೀವಿಯಸ್ಲಿ ಇಲ್ಲೊಂದ್ಸಲಿ ನಿಫ್ಟಿ 2 ವೀಕ್ಸ್ ಬ್ಯಾಕ್ ಮಿಡಲ್ ಬ್ಯಾಂಡ್ ಕೆಳಗಡೆ ಬಂತು, ಆಲ್ಮೋಸ್ಟ್ ಸಪೋರ್ಟ್ ತಗೊಳ್ತು ಅನ್ನೋ ತರ. ಆದ್ರೆ ಇಲ್ಲಿ ಕೆಳಗಡೆ ಮಿಡಲ್ ಬ್ಯಾಂಡ್ ಕೆಳಗಡೆ ಕ್ಲೋಸ್ ಆಗಿದ್ದಾದ್ಮೇಲೆ ನೋಡಿ, ಈ ವೀಕು ಅದು August 4th ನ ವೀಕು, ಇಲ್ಲಿ ಕ್ಲೋಸ್ ಕೂಡ ಆಯ್ತು. ಮಿಡಲ್ ಬ್ಯಾಂಡ್ ಕೆಳಗಡೆ ಕ್ಲೋಸ್ ಬಂದು 24,363. ಆದ್ರೆ ಇದರ ಲೋ ಕೆಳಗಡೆ ಯಾವುದೇ ಟ್ರೇಡ್ ಆಗಲಿಲ್ಲ. ನೆಕ್ಸ್ಟ್ ವೀಕ್ ಇಂದ ಮೇಲಕ್ಕೆ ಹೋಗೋಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಒಂದು 2 ವೀಕ್ಸ್ ಮೇಲಕ್ಕೆ ಹೋಯ್ತು. ಸೊ 2 ವೀಕ್ಸ್ ಮೇಲಕ್ಕೆ ಹೋಗಿದ್ದಾದ್ಮೇಲೆ ಮತ್ತೆ ಈಗ ಏನಾಗಿದೆ, ಮಿಡಲ್ ಬ್ಯಾಂಡ್ ಕೆಳಗಡೆ ಮತ್ತೆ ಕ್ಲೋಸ್ ಆಗಿದೆ. ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಬಂದು ಮಿಡಲ್ ಬ್ಯಾಂಡ್ ಕೆಳಗಡೆ ಕ್ಲೋಸ್ ಆಯ್ತು, ಆದ್ರೆ ಇದರ ಲೋ ಬ್ರೇಕ್ ಆಗಲಿಲ್ಲ. ಸೆಕೆಂಡ್, ಇಲ್ಲಿ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು, ಆದ್ರೆ ಪ್ರೀವಿಯಸ್ ಹೈಸ್ ಏನಿತ್ತು, ಈ ಹೈಸ್ ಏನಿತ್ತು ಇದು ಬ್ರೇಕ್ ಆಗಲಿಲ್ಲ. ಸೊ ಈಗ ನಮ್ಗೆ ಏನಾಗಿದೆ ಅಂತಂದ್ರೆ, ಯಾವ ತರ ಫಾರ್ಮೇಶನ್ ಇದೆ ಅಂತಂದ್ರೆ, ಒಂದ್ಸಲಿ ಹಿಂಗ್ ಕೆಳಗಡೆ ಬಂದು ಮೇಲಕ್ಕೆ ಹೋಗಿ ಈ ಪ್ರೀವಿಯಸ್ ಹೈಸ್ ಬ್ರೇಕ್ ಆಗಿಲ್ಲ. ಈಗ ಇದರ ಲೋ ಏನಿದೆ ಇದು ಬ್ರೇಕ್ ಆಗಿದೆ, ಪ್ಲಸ್ ಅದ್ರ ಜೊತೆ ನಮ್ಗೆ ಮಿಡಲ್ ಬ್ಯಾಂಡ್ ಕೆಳಗಡೆನೂ ಇಲ್ಲಿ ಬಂದಿದೆ. ಸೊ ಇವಾಗಿನ ಲೋ 24,404 ಇದರ ಕೆಳಗಡೆ ಏನಾದ್ರು ನಿಫ್ಟಿ ಟ್ರೇಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನನ್ನ ಪ್ರಕಾರ ನಿಫ್ಟಿ ಡೌನ್ ಟ್ರೆಂಡ್ ಅಲ್ಲಿ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ, ಪ್ಲಸ್ ಡೌನ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗಾದ್ರೆ ನಾವು ಇದನ್ನ ಹೆಂಗೆ ನಂಬುವಂಥದ್ದು ಅಂದ್ರೆ, ಇವಾಗ ಇಲ್ಲಿ ಕರೆಂಟ್ ಸಿಚುವೇಶನ್ ನಾವು ಇಲ್ಲಿದ್ದೀವಿ, ಆದ್ರೆ ಇದು ಪ್ರೀವಿಯಸ್ಲಿ ಈ ತರ ಆಗಿದ್ಯಾ ಇಲ್ವಾ, ಹೆಂಗೆ ನಾವು ಇದನ್ನ ನಂಬುವಂಥದ್ದು? ನೋಡಿ, ಇದೇ ಇಂಡಿಕೇಟರ್ ಪ್ರಕಾರ, ಇದೇ ಪ್ಯಾಟರ್ನ್ ನ ಪ್ರಕಾರ ಪ್ರೀವಿಯಸ್ಲಿ ಟಾಪ್ ಅಂದ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ಟಾಪ್ ಇಂದ ಒಂದು ಕರೆಕ್ಷನ್ ಬಂತು, ಮಿಡಲ್ ಬ್ಯಾಂಡ್ ಕೆಳಗಡೆ ಕ್ಲೋಸ್ ಆಯ್ತು, ಇಲ್ಲಿಂದ ಒಂದು 2-3 ವೀಕ್ಸ್ ಡೌನ್ ಆಯ್ತು, ಮತ್ತೆ ಒಂದು ಅಟೆಂಪ್ಟ್ ಮಾಡ್ತು. ಅಟೆಂಪ್ಟ್ ಅಂತಂದ್ರೆ ಒಂದು 3-4 ವೀಕ್ಸ್ ಮೇಲಕ್ಕೆ ಹೋಯ್ತು, ಆದ್ರೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗ್ಲಿಲ್ಲ. ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗ್ದಿರಾ ಇಲ್ಲೊಂದು ರೆಸಿಸ್ಟೆನ್ಸ್ ಝೋನ್ ನ ಕ್ರಿಯೇಟ್ ಆಗಿ ಮತ್ತೆ ಇಲ್ಲೇನಾಯ್ತು,
ಈ ಒಂದು ಫಾಲ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಯಿತು. ಅಂದರೆ ನೋಡಿ ಇಲ್ಲೂ ಈ ಪ್ಯಾಟ್ರನ್ ಏನಿದೆ ಇದನ್ನು ಹಿಂಗೆ ಡೌನ್ ಬಂತು, ಬಂದು ಒಂದು ಸಪೋರ್ಟ್ ತಗೊಳ್ತು, ಮತ್ತೆ ಒಂದು ಅಟೆಂಪ್ಟ್ ಮಾಡ್ತು ಮೇಲಕ್ಕೆ ಹೋಗೋದಕ್ಕೆ. ಸೊ ಇಲ್ಲಿ ಪ್ರೀವಿಯಸ್ ಹೈಸ್ ಏನಿದೆ ಅದು ಬ್ರೇಕ್ ಆಗಲಿಲ್ಲ, ಅದಾದಮೇಲೆ ಕಂಟಿನ್ಯೂಸ್ ಆಗಿ ಡೌನ್ ಬಂತು. ಅದೇ ಥರ ಈಗಲೂ ನೋಡಿ ಒಂದು ಕಂಟಿನ್ಯೂಸ್ ಫಾಲ್ ಆಯಿತು, ಮಿಡ್ಲ್ ಬ್ಯಾಂಡಲ್ಲಿ ಸಪೋರ್ಟ್ ತಗೊಂಡು ಒಂದು 2 ವೀಕ್ಸ್ ಮಾತ್ರ ಮೇಲಕ್ಕೆ ಹೋಯ್ತು. ಆದರೆ ಇಲ್ಲಿ ಏನೋ ಒಂದು ಏನು ಪುಷಪ್ ಬೇಕೋ ಅಥವಾ ಒಂದು ಪಾಸಿಟಿವ್ಸ್ ಬೇಕೋ ಅದು ಸಿಗಲಿಲ್ಲ. ಮತ್ತೆ ನಿಫ್ಟಿ ಏನಾಗ್ತದೆ, ಮಿಡ್ಲ್ ಬ್ಯಾಂಡ್ ಕೆಳಗಡೆ ಕ್ಲೋಸ್ ಆಗಿದೆ ಪ್ರೀವಿಯಸ್ ವೀಕು. ಸೊ ಹಾಗಾಗಿ ಪ್ರೀವಿಯಸ್ ಟೈಮು ಇದೇ ಥರ ಆಗಿ ನಮಗೆ ಒಂದು ಬಿಗ್ ಕರೆಕ್ಷನ್ ಬಂತು. ಸೊ ಇದು ಪ್ರೀವಿಯಸ್ ಟೈಮಲ್ಲಿ ನೀವು ತಿಳ್ಕೊಂಡಿದ್ರೆ ಏನಾಗುತ್ತೆ, ಈ ಕರೆಕ್ಷನ್ ಏನಿದೆ ಇದನ್ನ ನಾವು ಅವಾಯ್ಡ್ ಮಾಡ್ಬೋದು. ಈ ಟೈಮಲ್ಲಿ ತುಂಬಾ ಸ್ಟಾಕ್ಸು 30% ಬಿತ್ತು, 40% ಬಿತ್ತು, 50% ಬಿತ್ತು. ಯಾಕೆಂದ್ರೆ ನಿಫ್ಟಿ ಓವರ್ ಆಲ್ ನಿಫ್ಟಿನೇ ಬೀಳ್ಬೇಕಾದ್ರೆ ನಿಫ್ಟಿಯ ಟ್ರೆಂಡ್ ಏನು ಅಂತಂದ್ರೆ ನಿಫ್ಟಿ ಡೌನ್ ಬರ್ತಾ ಇರುವಂತಹ ಟ್ರೆಂಡ್. ಅದೇ ನೋಡಿ ಈ ಟೈಮಲ್ಲಿ ನಿಫ್ಟಿ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ. ಈ ಟೈಮಲ್ಲಿ ನೀವು ತುಂಬಾ ಸ್ಟಾಕ್ಸ್ ಏನಾಗಿರುತ್ತೆ 30%, 40%, 50% ಮೇಲಕ್ಕೆ ಹೋಗ್ತಾ ಇರುತ್ತೆ. ನಿಮ್ಮ ಕ್ವಶನ್ ಏನಾಗಿರುತ್ತೆ ಇವಾಗ ಅಂತಂದ್ರೆ, ನಿಫ್ಟಿ ನಾನು ಹೆಂಗಿದ್ರು ಟ್ರೇಡ್ ಮಾಡಲ್ಲ, ನಿಫ್ಟಿ ಡೌನ್ ಬರ್ತಾ ಇದ್ರೆ ನನ್ಗೆ ಏನ್ ಸಂಬಂಧ ಅಂದ್ರೆ ನೋಡಿ ನಿಫ್ಟಿ ಓವರ್ ಆಲ್ ಟ್ರೆಂಡೇ ಡೌನ್ ಇದೆ ಅಂತಂದಾಗ ಯೂಶಲಿ ಮೇಲಕ್ಕೆ ಹೋಗ್ತಾ ಇರುವಂತಹ ಸ್ಟಾಕ್ನು ಮಾರ್ಕೆಟೇ ವೀಕ್ ಇದ್ದಾಗ ಅಷ್ಟು ಫಾಸ್ಟ್ ಮೇಲಕ್ಕೆ ಹೋಗಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಿಫ್ಟಿಯ ಟ್ರೆಂಡ್ ಡೌನ್ ಇದೆ ಸದ್ಯಕ್ಕೆ. ಸೊ ಈ ಟೈಮಲ್ಲಿ ನಾನು ಅಗ್ರೆಸಿವ್ ಆಗಿ ಟ್ರೇಡ್ಸ್ ನ ತಗೊಳ್ಳೋದಕ್ಕಿಂತ ನಾನು ಸುಮ್ಮನೆ ಇರ್ತೀನಿ. ಅಂದ್ರೆ ನಿಫ್ಟಿ ವೀಕ್ನೆಸ್ ನ ತೋರಿಸ್ತಾ ಇದೆ. ಸೊ ಹಾಗಾಗಿ ನಾನು ಇವಾಗ ಸದ್ಯಕ್ಕೆ ಅಗ್ರೆಸಿವ್ ಆಗಿ ಟ್ರೇಡ್ಸ್ ನ ತಗೊಳ್ಳಲ್ಲ, ಅದ್ರ ಬದಲು ವೆಯ್ಟ್ ಅಂಡ್ ವಾಚ್ ಮೋಡಲ್ಲಿ ಇರ್ತೀನಿ ಅನ್ನೋಂತಹ ಒಂದು ಮೈಂಡ್ ಸೆಟ್ ಇತ್ತು ಅಂತಂದ್ರೆ ನೆಕ್ಸ್ಟ್ ನೋಡಿ ಇಲ್ಲಿಂದ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಒಂದು ಬಿಗ್ ಕರೆಕ್ಷನ್ ಬರ್ಬೋದು ಅಥವಾ ಸ್ಮಾಲ್ ಕರೆಕ್ಷನ್ ಬರ್ಬೋದು, ಅಥವಾ ಇಲ್ಲಿಂದ ಒಂದು ಇವಾಗಿರುವಂತಹ ನಿಫ್ಟಿ 24,400 ಇರ್ಬೋದು, ಇಲ್ಲಿಂದ 1,000 ಪಾಯಿಂಟ್ ಕರೆಕ್ಷನ್ ಬಂದಿದಾದ್ಮೇಲೆ ಈಗ ಕರೆಕ್ಷನ್ ಬಂದಿದೆ ಅಂತ ಹೇಳೋದಕ್ಕಿಂತ ಅಥವಾ ಇವಾಗ ನಾನು ಕಾಷನ್ ಆಗ್ಲಾ ಅಂತ ಹೇಳೋದಕ್ಕಿಂತ ಈ ಟೈಮ್ ಇಂದಾನೆ ಅಂದ್ರೆ ಮಿಡಲ್ ಬ್ಯಾಂಡ್ ಅನ್ನುವಂಥದ್ದು ಏನಿದೆ ವೀಕ್ಲಿ ಚಾರ್ಟ್ ಅಲ್ಲಿ, ದಿಸ್ ಆಕ್ಟ್ ಆಸ್ ಎ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್, ಅಥವಾ ದಿಸ್ ಆಕ್ಟ್ ಆಸ್ ಎ ಒಂದು ಲಕ್ಷ್ಮಣ್ ರೇಖಾ ಅಂತಾನು ತಗೋಬಹುದು. ಸೊ ಈ ಲಕ್ಷ್ಮಣ್ ರೇಖಾ ಕೆಳಗಡೆ ಅಥವಾ ಈ ಮಿಡಲ್ ಬ್ಯಾಂಡ್ ಕೆಳಗಡೆ ವೀಕ್ಲಿ ಚಾರ್ಟ್ ಅಲ್ಲಿ ನಿಫ್ಟಿ ಬಂತು ಅಂತಂದ್ರೆ ನಾನು ಸ್ವಿಂಗ್ ಟ್ರೇಡರ್ ಆಗಿ ಅಥವಾ ಒಂದು ಬೈ ಟುಡೇ ಸೆಲ್ ಟುಮಾರೋ ಟ್ರೇಡರ್ ಆಗಿ ಅಥವಾ ಒಬ್ಬ ಶಾರ್ಟ್ ಟರ್ಮ್ ಟ್ರೇಡರ್ ಆಗಿ ಇದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಪ್ರೀವಿಯಸ್ಲಿನೂ ಮಿಡಲ್ ಬ್ಯಾಂಡ್ ಕೆಳಗಡೆ ಇದ್ದಾಗ ನಿಫ್ಟಿ ಡೌನ್ ಇದೆ. ಸೊ ಆ ಟೈಮಲ್ಲಿ ಎಷ್ಟೋ ಸ್ಟಾಕ್ಸ್ ಡೌನ್ ಬಂದಿದೆ. ಈ ಟೈಮಲ್ಲೂ ನಾನು ಅಗ್ರೆಸಿವ್ ಆಗಿರಬಾರ್ದು ಅನ್ನೋಂತಹ ಒಂದು ಮೈಂಡ್ ಸೆಟ್ ಅಲ್ಲಿ ಇತ್ತು ಅಂತಂದ್ರೆ ಎಷ್ಟೋ ದುಡ್ಡನ್ನ ನಾವು ಸೇವ್ ಮಾಡ್ಬೋದು. ಯಾಕೆಂತಂದ್ರೆ ಯೂಶಲಿ ತುಂಬಾ ಜನ ಏನ್ ಮಾಡ್ತೀವಿ, ಈ ಅಪ್ ಟ್ರೆಂಡ್ ಅಲ್ಲಿ ಆರಾಮಾಗಿ ಪ್ರಾಫಿಟ್ಸ್ ನ ಮಾಡ್ತೀವಿ, ಆದ್ರೆ ಈ ಡೌನ್ ಟ್ರೆಂಡ್ ಅಲ್ಲಿ ಈ ಅಪ್ ಟ್ರೆಂಡ್ ಅಲ್ಲಿ ಮಾಡಿರುವಂತಹ ಪ್ರಾಫಿಟ್ಸ್ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ಈ ಒಂದು ಚಾರ್ಟ್ ರೀಡಿಂಗ್ ನ ನಾವು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಈ ಚಾರ್ಟ್ ರೀಡಿಂಗ್ ಪ್ರಕಾರ ನಾವು ನೋಡ್ಕೊಳ್ತಾ ಹೋದ್ರೆ ನಾವೊಂದು ಟ್ರೆಂಡ್ ನ ಕ್ಯಾಚ್ ಮಾಡ್ಬೋದು. ಪ್ಲಸ್ ಯಾವಾಗ ಸುಮ್ಮನಿರ್ಬೇಕು ಮಾರ್ಕೆಟ್ ಅಲ್ಲಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅನ್ನೋಂತಹ ಒಂದು ಮೆಥಡ್ ಇದು. ನೋಡಿ ಇದು ನಿಫ್ಟಿಯ ವೀಕ್ಲಿ ಚಾರ್ಟ್ ಆಯ್ತು. ಅದೇ ತರ ನಿಫ್ಟಿಯ ಮಂತ್ಲಿ ಚಾರ್ಟ್ ನೋಡೋಣ. ನೋಡಿ ನಿಫ್ಟಿಯ ಮಂತ್ಲಿ ಚಾರ್ಟ್ ಅಲ್ಲೂ ಏನಾಗಿದೆ, ಇಲ್ಲಿಂದ ಅಪ್ ಟ್ರೆಂಡ್ ಅಲ್ಲಿ ಇತ್ತು ಮಾರ್ಕೆಟ್, ಟ್ರೆಂಡ್ ಮೇಲಕ್ಕೆ ಹೋಗ್ತಾ ಇತ್ತು, ಡೌನ್ ಬಂದು ಈ ಟೈಮಲ್ಲೂ ನಾನೊಂದು ವಿಡಿಯೋನ ಮಾಡಿ ಪೋಸ್ಟ್ ಮಾಡಿದ್ದೆ. ಸೊ ಆ ವಿಡಿಯೋನು ಬೇಕಾದ್ರೆ ನೀವು ನೋಡ್ಬೋದು. ಯಾವುದು ಅಂತಂದ್ರೆ ನೋಡಿ ಮಾರ್ಕೆಟ್ ಯಾವಾಗ ಮೇಲೆ ಹೋಗುತ್ತದೆ ಇದರಿಂದ ತಿಳಿದುಕೊಳ್ಳಿ. ಆಲ್ಮೋಸ್ಟ್ ನಾನು 5 ಮಂತ್ಸ್ ಬ್ಯಾಕು ಈ ವಿಡಿಯೋನ ಮಾಡಿರುವಂಥದ್ದು. ಆ ಟೈಮಲ್ಲಿ ನಾನು ಯಾವುದನ್ನ ಹೇಳಿದ್ನೋ ಅದೇ ತರ ಇಲ್ಲಿ ನಿಫ್ಟಿ ಮಿಡಲ್ ಬ್ಯಾಂಡ್ಗೆ ಬಂದು ಮಂತ್ಲಿ ಚಾರ್ಟ್ ಅಲ್ಲಿ ಸಪೋರ್ಟ್ ನ ತಗೊಂಡು ಮೇಲಕ್ಕೆ ಹೋಯ್ತು. ಆದ್ರೆ ಇಲ್ಲೂ ನೀವು ಏನು ಒಂದು ಅಬ್ಸರ್ವ್ ಮಾಡ್ಬೋದು ಅಂತಂದ್ರೆ ಪ್ರೀವಿಯಸ್ ಹೈಸ್ ಏನಿತ್ತು, ಈ ಹೈಸ್ ಏನಿತ್ತು ಅದು ನಿಫ್ಟಿ ಮಿಡಲ್ ಬ್ಯಾಂಡ್ ಅಲ್ಲಿ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋದಾಗ ಇದು ಬ್ರೇಕ್ ಆಗ್ಲಿಲ್ಲ. ಸೊ ಇದನ್ನು ಕೂಡ ಯಾವ ಪ್ಯಾಟರ್ನ್ ಅಲ್ಲಿ ಇದೆ ಇವಾಗ ಮಂತ್ಲಿ ಚಾರ್ಟ್ ಅಂತಂದ್ರೆ ಹಿಂಗ್ ಕೆಳಗಡೆ ಬರ್ತಾ ಇದೆ, ಕೆಳಗಡೆ ಬಂದು ಒಂದು ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಯ್ತು, ಮೇಲಕ್ಕೆ ಹೋಗಿ ಇಲ್ಲಿ ನಮ್ಗೆ ಪ್ರೀವಿಯಸ್ ಹೈಸ್ ಏನಿದೆ ಇದು ಬ್ರೇಕ್ ಆಗ್ಲಿಲ್ಲ. ಸೊ ಈಗ ಅಗೈನ್ ಏನಾದ್ರು ಇಲ್ಲಿ ಮಿಡಲ್ ಬ್ಯಾಂಡ್ ಮಂತ್ಲಿನಲ್ಲಿ ಏನಾದ್ರು ಮಿಡಲ್ ಬ್ಯಾಂಡ್ ಕೆಳಗಡೆ ಕ್ಲೋಸ್ ಆಗೋದಕ್ಕೆ ಇನ್ನ ಟೈಮ್ ಇದೆ. ಅಂದ್ರೆ ಈಗ ವೀಕ್ಲಿನಲ್ಲಿ ಆಲ್ರೆಡಿ ಮಿಡಲ್ ಬ್ಯಾಂಡ್ ಕೆಳಗಡೆ ಬಂದಿದೆ, ಮಂತ್ಲಿನಲ್ಲಿ ಮಿಡಲ್ ಬ್ಯಾಂಡ್ ಕೆಳಗಡೆ ಬರೋದಕ್ಕೆ ಇನ್ನೂ ಟೈಮ್ ಇದೆ. ಸೊ ಇಲ್ಲೂ ಮಂತ್ಲಿನಲ್ಲೂ ಮಿಡಲ್ ಬ್ಯಾಂಡ್ ಕೆಳಗಡೆ ಬಂತು ಅಂತಂದ್ರೆ ಆಲ್ಮೋಸ್ಟ್ ನಿಫ್ಟಿ ಇನ್ನು ನಮಗೆ ಕರೆಕ್ಷನ್ ಮೋಡಲ್ಲಿ ಇರುತ್ತೆ ಅಥವಾ ಒಂದು ಬಿಗ್ ಕರೆಕ್ಷನ್ ಆಗ್ಬೋದು. ನೋಡಿ ಇವಾಗ US ಮತ್ತೆ ಇಂಡಿಯಾ ನಡುವೆ ಒಂದು ಆಲ್ಮೋಸ್ಟ್ ಟ್ರೇಡ್ ವಾರ್ ಅಂತಾನೆ ಹೇಳ್ಬೋದು. ಎಲ್ಲಾ ಕಂಟ್ರೀಸ್ನು ಬಿಟ್ಟು US ಅವರು ಇಂಡಿಯಾ ಜೊತೆ ಟ್ರೇಡ್ ವಾರ್ನ
ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ಚೈನಾ ಜೊತೆ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿ ಆಗ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂತಹ ಉದ್ದೇಶ. ಇದು ಫಂಡಮೆಂಟಲ್, ಅಂದ್ರೆ ಒಂದು ಫಂಡಮೆಂಟಲ್ ಫ್ಯಾಕ್ಟರ್ ಆಗಿರ್ಬೋದು. ಆದ್ರೆ ಟೆಕ್ನಿಕಲಿ ನಮ್ಗೆ ಈ ಫ್ಯಾಕ್ಟರ್ಸ್ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಕೆಳಗಡೆ ನಿಫ್ಟಿ ಬಂತು, ಅದೇ ಟೈಮ್ ಅಲ್ಲಿ US ಜೊತೆ ನಮ್ಮ ಟ್ರೇಡ್ ವಾರ್ ಏನಿದೆ ಅದು ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಸೊ ಎರಡು ಮ್ಯಾಚ್ ಆಗ್ತಾ ಇದೆ ಅಂತಂದಾಗ ನೆಕ್ಸ್ಟ್ ಏನ್ ಬೇಕಾದ್ರೆ ಆಗ್ಬೋದು. ಅಂದ್ರೆ ಇಲ್ಲಿಂದ ಒಂದ್ 2,000 ಪಾಯಿಂಟ್ ಕರೆಕ್ಷನ್ ಬರ್ಬೋದು, 3,000 ಪಾಯಿಂಟ್ ಕರೆಕ್ಷನ್ ಬರ್ಬೋದು. ಆದ್ರೆ ಬಂದಿದಾದ್ಮೇಲೆ ಈ ರೀಸನ್ಗೋಸ್ಕರ ಕರೆಕ್ಷನ್ ಬಂತು ಅಂತ ಹೇಳೋದಕ್ಕಿಂತ ಇವತ್ತೇ ನಾವು ಕಾಷನ್ ಆಗ್ಬೇಕು. ಯಾಕೆ ನಾವು ಕಾಷನ್ ಆಗ್ಬೇಕು ಅಂತಂದ್ರೆ ಸಿಂಪಲ್, ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಕೆಳಗಡೆ ನಿಫ್ಟಿ ಇದೆ. ಸೊ ಹಾಗಾಗಿ ನಾನು ಸದ್ಯಕ್ಕೆ ಕಾಷನ್ ಆಗಿದ್ದೀನಿ. ಮತ್ತೆ ಯಾವಾಗ ನಾನು ಅಗ್ರೆಸಿವ್ ಆಗಿ ಅಥವಾ ಯಾವಾಗ ನಾನು ಟ್ರೇಡ್ಸ್ ನ ಅಗ್ರೆಸಿವ್ ಆಗಿ ತಗೋಬಹುದು ಅಂತಂದ್ರೆ ಅಗೈನ್ ನೋಡಿ, ನಿಫ್ಟಿ ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಕೆಳಗಡೆ ಬಂದಿದೆ ಅಂದ ತಕ್ಷಣ ಅದು ಮೇಲಕ್ಕೆ ಹೋಗೋದೇ ಇಲ್ಲ ಅಥವಾ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗೋದೇ ಇಲ್ಲ ಅಂತಲ್ಲ. ಈ ಕರೆಕ್ಷನ್ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿ ಬಂದಿದಾದ್ಮೇಲೆ ಇಲ್ಲಿ ಮೇಲ್ಗಡೆ ಹೋಯ್ತು. ಆ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಆಸ್ ಎ ಶಾರ್ಟ್ ಟರ್ಮ್ ಟ್ರೇಡರು ಕೆಳಗಡೆ ಬಂದಿದಾದ್ಮೇಲೆ ನಾನು ಇವಾಗ ಸುಮ್ಮನೆ ಇರ್ತೀನಿ. ಮತ್ತೆ ಯಾವಾಗ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗುತ್ತೋ ಆವಾಗ ನಾನು ನಾರ್ಮಲ್ ನನ್ನ ಅಗ್ರೆಸಿವ್ ಟ್ರೇಡ್ಸು, ನನ್ನ BTST ಟ್ರೇಡ್ಸ್ನ ತಗೊಳ್ತೀನಿ ಅಂತ ನನ್ನ ಮೈಂಡ್ ಸೆಟ್ ಇದ್ದಾಗ ನಾವು ಯಾವುದೇ ಒಂದು ಡೌನ್ ಟ್ರೆಂಡ್ ಅಲ್ಲಿ ಸಿಕ್ಕಾಕೊಳ್ಳಲ್ಲ. ನೆಕ್ಸ್ಟ್ ಹಾಗಾದ್ರೆ ನಾನು ಏನ್ ಮಾಡ್ಬೋದು ಅಂತಂದ್ರೆ, ಇವಾಗ ಸದ್ಯಕ್ಕೆ ಇದ್ರ ಕೆಳಗಡೆ ಏನಾದ್ರು ನಾಳೆ ನಾಡಿದ್ದೇನಾದ್ರು ಈ ಲೋಸ್ ಎಲ್ಲ ಬ್ರೇಕ್ ಆಗಿ ಇದ್ರ ಕೆಳಗಡೆ ಏನಾದ್ರು ಟ್ರೇಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನೋಡಿ, ಇಂಪಾರ್ಟೆಂಟ್ ಲೆವೆಲ್ 24,337. ಸೊ ಈ 24,300 ಕೆಳಗಡೆ ಏನಾದ್ರು ನಿಫ್ಟಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ವೀಕ್ ಆಯ್ತು ಅಂತ ಈ ಟೈಮಲ್ಲಿ ನಾನು ಆಸ್ ಎ ಶಾರ್ಟ್ ಟರ್ಮ್ ಟ್ರೇಡರು ಅಥವಾ ಸ್ವಿಂಗ್ ಟ್ರೇಡರು ಅಥವಾ BTST ಟ್ರೇಡರು ಅಥವಾ ಇರೋ ಅಮೌಂಟ್ ನ ಹಾಕ್ಬಿಟ್ಟು 2-3 ದಿವಸದಲ್ಲಿ 5-6 ದಿವಸ ವೆಯ್ಟ್ ಮಾಡಿ ನಾನು ಟ್ರೇಡ್ ಅಂದ್ರೆ ಪ್ರಾಫಿಟ್ ನ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರುವಂತವ್ರು ಈಗ ಸದ್ಯಕ್ಕೆ ಕಾಷನ್ ಅಲ್ಲಿ ಇರುವಂತದ್ದು ಒಳ್ಳೇದು. ಹಾಗಾದ್ರೆ ನಾನು ಯಾವಾಗ ಆಕ್ಟಿವ್ ಆಗಿ ಅಥವಾ ಇದ್ ಮಾಡ್ಬೋದು ಅಂತಂದ್ರೆ, ಇವಾಗ ಎಷ್ಟು ಬೀಳುತ್ತೋ ಬೀಳ್ಲಿ ಅಥವಾ ಏನಾಗುತ್ತೋ ಆಗ್ಲಿ ಅಥವಾ ಬೀಳ್ದೇನೋ ಇರ್ಬೋದು, ಗೊತ್ತಿಲ್ಲ. ಸೊ ನನ್ಗೆ ನೆಕ್ಸ್ಟ್ ಒಂದು ರೆಫರೆನ್ಸ್ ಪಾಯಿಂಟ್ ಏನು ಅಂತಂದ್ರೆ ಮಿಡಲ್ ಬ್ಯಾಂಡ್. ಈ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇವಾಗ ಕೆಳಗಡೆ ಬಂದಿರುವಂತದ್ದು ಆಬ್ವಿಯಸ್ಲಿ ನೆಕ್ಸ್ಟ್ ಮೇಲಕ್ಕೆ ಹೋಗುತ್ತೆ ಅಂತಂದ್ರೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಈ ತರ ಹೋಗ್ಲೇಬೇಕು. ಅಂದ್ರೆ ಒಂದ್ ಕ್ಯಾಂಡಲ್ ಈ ತರ ಫಾರ್ಮೇಶನ್ ಆಗ್ಲೇಬೇಕು. ಅದು ನೆಕ್ಸ್ಟ್ ವೀಕಲ್ಲಿ ಆಗುತ್ತಾ, ಅದಕ್ಕೆ ನೆಕ್ಸ್ಟ್ ವೀಕಲ್ಲಿ ಆಗುತ್ತಾ, ಇನ್ನು 3 ತಿಂಗಳು ಬಿಟ್ಟಾಗುತ್ತಾ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ದೊಡ್ಡ ಕರೆಕ್ಷನ್ ಆದ್ಮೇಲೆ ಈ ಮಿಡಲ್ ಬ್ಯಾಂಡ್ ಏನಿದೆ ಈ ತರ ಫಾಲೋ ಅಪ್ ಆಗಿ ಆಮೇಲೆ ಇಲ್ಲಿ ಬಂದು ನಮ್ಗೆ ಒಂದು ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಗಿ ಅದಾದ್ಮೇಲೆ ಮೇಲಕ್ಕೆ ಹೋಗ್ಬೋದು. ಸೊ ನಾವ್ ಏನ್ ಮಾಡ್ಬೇಕು ಅಥವಾ ಏನ್ ಒಂದು ಪ್ಲಾನ್ ಮಾಡ್ಕೋಬಹುದು ಅಂತಂದ್ರೆ, ನೆಕ್ಸ್ಟ್ ನಾನು ಯಾವಾಗ ಟ್ರೇಡ್ ನ ತಗೊಳ್ತೀನಿ ಅಂತ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗೋವರೆಗೂ ಸುಮ್ಮನೆ ಇರ್ತೀನಿ. ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋದಾಗ ನಾನು ಟ್ರೇಡ್ಸ್ ನ ತಗೊಳ್ತೀನಿ ಅನ್ನೋದನ್ನ ನಾವೊಂದು ಮೈಂಡ್ ಸೆಟ್ ಇಟ್ಕೊಂಡ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟು ಅಥವಾ ಸ್ವಿಂಗ್ ಟ್ರೇಡಿಂಗ್ಗೆ ಅಂತ ಇರುವಂತಹ ಒಂದು ಕ್ಯಾಪಿಟಲ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡ್ಗೆ ಅಂತ ಇರುವಂತಹ ಒಂದು ಕ್ಯಾಪಿಟಲ್ ನಮಗೆ ಏನ್ ಹೇಳ್ತೀವಿ ಸ್ಟ್ರಕ್ ಆಗಲ್ಲ ಅನ್ನುವಂತಹ ಉದ್ದೇಶ. ಹಾಗಾದ್ರೆ ನೋಡಿ, ನೆಕ್ಸ್ಟ್ ನಾವು ಇಲ್ಲಿಂದ ಎಷ್ಟು ಕರೆಕ್ಷನ್ ಬರ್ಬೋದು, ಪರ್ಫೆಕ್ಟ್ ಆಗಿ ಹೇಳಕ್ಕಾಗುತ್ತಾ? ಇಲ್ಲ, ಪರ್ಫೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಎಷ್ಟು ಕರೆಕ್ಷನ್ ಬರ್ಬೋದು ಇಲ್ಲಿಂದ ಯಾರಿಗೂ ಗೊತ್ತಿಲ್ಲ. ಎಷ್ಟು ಬೇಕಾದ್ರೂ ಬಂದಿದಾದ್ಮೇಲೆ ಇಲ್ಲಿಂದ ಇಷ್ಟು ಬಿತ್ತು ಅಂತ ಹೇಳ್ಬೋದು. ಆದ್ರೆ ಈ ಪಾಯಿಂಟ್ ಅಲ್ಲಿ ನಾವು ಏನ್ ಡಿಸೈಡ್ ಮಾಡ್ತಾ ಇದೀವಿ, ಈ ಪಾಯಿಂಟ್ ಅಲ್ಲಿ ನಾವು ರೇಟ್ಸ್ ನ ಜಾಸ್ತಿ ತಗೊಳ್ತಾ ಇದೀವ ಅಥವಾ ಈ ಪಾಯಿಂಟ್ ಅಲ್ಲಿ ನಮ್ಗೆ ಒಂದು ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಒಂದು ಇಂಡಿಕೇಟರ್ ಸಿಗ್ತಾ ಇದೆಯಾ ಅಥವಾ ಒಂದು ಸೆಟಪ್ ಸಿಗ್ತಾ ಇದೆಯಾ ಅಂತಂದ್ರೆ ಹೌದು, ಖಂಡಿತವಾಗ್ಲೂ ನಮ್ಗೆ ಇವಾಗ ನಾವು ಸುಮ್ಮನೆ ಇರೋದಕ್ಕೆ ಅಥವಾ ಈಗ ಕಾಷನ್ ಆಗಿರೋದಕ್ಕೆ ನಮ್ಗೊಂದು ಪ್ಯಾರಾಮೀಟರು ನಾವು ಫಾಲೋ ಮಾಡ್ತಾ ಇದೀವಿ. ಹಾಗಾಗಿ ನಾವು ಸುಮ್ಮನೆ ಇದೀವಿ ಅನ್ನುವಂತಹ ಒಂದು ಮೈಂಡ್ ಸೆಟ್ ಅಥವಾ ಚಾರ್ಟ್ ರೀಡಿಂಗ್ ನ ನಾವು ತಿಳ್ಕೊಂಡ್ರೆ ನಮ್ಮ ಟ್ರೇಡಿಂಗ್ ಸ್ಟೈಲು ಎಷ್ಟೋ ಇಂಪ್ರೂವ್ ಆಗುತ್ತೆ. ಪ್ಲಸ್ ಇನ್ವೆಸ್ಟ್ಮೆಂಟ್ ನ ನಾವು ಟೈಮ್ಲಿ ಮಾಡ್ಬೋದು ಅನ್ನುವಂತಹ ಒಂದು ಉದ್ದೇಶ ಇದರಲ್ಲಿ. ಸೊ ಇಲ್ಲಿ ನಾನಿವತ್ತು ಡಿಸ್ಕಸ್ ಮಾಡಿರುವಂತಹ ಒಂದು ಕಂಟೆಂಟು ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.